ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಇವತ್ತಿನ ಸಿನಿಮಾ ಶುರುವಾಗೋದು ಜಪಾನ್ನ ಒಂದು ಪುರಾತನ ದಂತಕಥೆಯೊಂದಿಗೆ. ಅಲ್ಲಿ ಒಬ್ಬ ರಾಣಿ ಇದ್ಲು. ಅವಳ ಹೆಸರು ಹಿಮಿಕೋ. ಈ ರಾಣಿಗೆ ಒಂದು ವಿಚಿತ್ರವಾದ ಮಾಂತ್ರಿಕ ಶಕ್ತಿ ಇತ್ತು. ಅವಳ ಕೈಯಲ್ಲಿ ಜೀವ ಕೊಡೋ ಶಕ್ತಿನೂ ಇತ್ತು, ಹಾಗೆ ಸಾವನ್ನ ತರೋ ಶಕ್ತಿನೂ ಇತ್ತು. ಭಯಾನಕ ವಿಷಯ ಏನಂದ್ರೆ, ಅವಳು ಯಾರನ್ನೇ ಮುಟ್ಟಿದ್ರೂ ಅವರು ತಕ್ಷಣ ಸತ್ತು ಹೋಗ್ತಿದ್ರು. ಅವಳ ಈ ಕೆಟ್ಟ ಶಕ್ತಿ ಪ್ರಪಂಚಕ್ಕೆ ಹರಡಬಾರದು ಅನ್ನೋ ಕಾರಣಕ್ಕೆ ಅವಳ ಸೇನಾಪತಿಯೇ ಅವಳನ್ನ ದೂರದ ಪರ್ವತಗಳ ಕೆಳಗೆ ಜೀವಂತವಾಗಿ ಸಮಾಧಿ ಮಾಡ್ಬಿಡ್ತಾನೆ. ಈಗ ವರ್ತಮಾನಕ್ಕೆ ಬರೋಣ. ನಮ್ಮ ಕಥೆಯ ನಾಯಕಿಯ ತಂದೆ ರಿಚರ್ಡ್ ಕ್ರಾಫ್ಟ್ ಈ ಹಿಮಿಕೋ ರಾಣಿಯ ಸಮಾಧಿಯನ್ನ ಹುಡುಕೋಕೆ ಶುರು ಮಾಡ್ತಾರೆ. ಅವರು ಈ ಹುಡುಕಾಟದಲ್ಲಿ ಎಷ್ಟು ಹುಚ್ಚರಾಗ್ತಾರೆ ಅಂದ್ರೆ, ತಮ್ಮ ಕುಟುಂಬದ ಕಡೆನೂ ಗಮನ ಕೊಡಲ್ಲ. ಅವರಿಗೆ ಲಾರಾ ಅನ್ನೋ ಒಬ್ಬ ಮಗಳಿರ್ತಾಳೆ. ಅವಳನ್ನ ಬಿಟ್ಟು ಅವರು ಈ ಸಾಹಸಕ್ಕೆ ಹೋಗ್ತಾರೆ. ಈಗ ಲಾರಾಳನ್ನ ತೋರಿಸ್ತಾರೆ. ಅವಳು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಅವಳು ಫೈಟ್ ಮಾಡ್ತಿರೋವಾಗ್ಲೇ ಜಿಮ್ನ ಓನರ್ ಬಂದು, ನಿನ್ನ ಮೆಂಬರ್ಶಿಪ್ ಫೀಸ್ ಇನ್ನೂ ಬಾಕಿ ಇದೆ, ಯಾವಾಗ ಕೊಡ್ತೀಯಾ ಅಂತ ಕೇಳ್ತಾನೆ. ಇಲ್ಲಿ ನಮ್ಗೆ ಲಾರಾಳ ಹಿನ್ನೆಲೆ ಗೊತ್ತಾಗುತ್ತೆ. ಅವಳ ತಂದೆ ರಿಚರ್ಡ್ ಸಾಹಸ ಯಾತ್ರೆಗೆ ಹೋಗಿ ವಾಪಸ್ ಬಂದಿರಲ್ಲ. ಕೊನೆಗೆ ಸರ್ಕಾರ ಕೂಡ ಅವರು ಸತ್ತಿದ್ದಾರೆ ಅಂತ ಘೋಷಣೆ ಮಾಡ್ಬಿಡುತ್ತೆ. ಲಾರಾ ಹತ್ರ ಬೇಕಾದಷ್ಟು ದುಡ್ಡಿರುತ್ತೆ, ಯಾಕಂದ್ರೆ ಅವಳ ತಂದೆ ಅವಳಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಟ್ಟಿರ್ತಾರೆ. ಆದ್ರೆ ವಿಚಿತ್ರ ಅಂದ್ರೆ, ಲಾರಾ ಮಾತ್ರ ತನ್ನ ತಂದೆ ಸತ್ತಿದ್ದಾರೆ ಅಂತ ಒಪ್ಪಿಕೊಳ್ಳಕ್ಕೆ ತಯಾರಿರಲ್ಲ. ಲಾರಾಳ ತಂದೆಯ ಬಿಸ್ನೆಸ್ ಪಾರ್ಟ್ನರ್ ಆಗಿರೋ ಒಬ್ಬ ಹೆಂಗಸು ಬಂದು ಲಾರಾಗೆ ತಿಳಿ ಹೇಳಕ್ಕೆ ನೋಡ್ತಾಳೆ. ಆದ್ರೂ ಲಾರಾ ಆಸ್ತಿ ಪತ್ರಗಳಿಗೆ ಸಹಿ ಹಾಕಕ್ಕೆ ಒಪ್ಪಲ್ಲ. ಅವಳಿಗೆ ಇನ್ನೂ ತನ್ನ ತಂದೆ ಬದುಕಿರಬಹುದು ಅನ್ನೋ ನಂಬಿಕೆ ಇರುತ್ತೆ. ಆದ್ರೆ ಕೊನೆಗೆ ಆ ಬಿಸ್ನೆಸ್ ಪಾರ್ಟ್ನರ್, ನೀನು ಈಗ ಸಹಿ ಹಾಕಿಲ್ಲ ಅಂದ್ರೆ ನಿನ್ನ ತಂದೆಯ ಎಲ್ಲ ಆಸ್ತಿ ಹರಾಜಾಗಿ ಹೋಗುತ್ತೆ ಅಂತ ಒತ್ತಾಯ ಮಾಡಿದಾಗ ಅನಿವಾರ್ಯವಾಗಿ ಲಾರಾ ಸಹಿ ಹಾಕಕ್ಕೆ ಒಪ್ಪಿಕೊಳ್ತಾಳೆ. ವಕೀಲರ ಆಫೀಸ್ನಲ್ಲಿ ಸಹಿ ಹಾಕಕ್ಕೆ ಹೋದಾಗ ಲಾರಾಗೆ ಒಂದು ವಿಷಯ ಗೊತ್ತಾಗುತ್ತೆ. ಅವಳ ತಂದೆ ಅವಳಿಗೋಸ್ಕರ ಒಂದು ವಿಚಿತ್ರವಾದ ಜಪಾನೀಸ್ ಪಜಲ್ ಬಿಟ್ಟು ಹೋಗಿರ್ತಾರೆ. ಲಾರಾ ಆ ಪಜಲನ್ನ ಬಿಡಿಸ್ತಾಳೆ. ಅದರೊಳಗೆ ಅವಳಿಗೆ ಒಂದು ಚಿಕ್ಕ ಚೀಟಿ ಸಿಗುತ್ತೆ. ಆ ಚೀಟಿಯಲ್ಲಿದ್ದ ಸುಳಿವನ್ನ ಓದಿ ಅವಳು ತನ್ನ ಬುದ್ಧಿ ಉಪಯೋಗಿಸಿ ಅದು ಯಾವ ಜಾಗ ಅಂತ ಕಂಡುಹಿಡಿತಾಳೆ. ಅದು ಕ್ರಾಫ್ಟ್ ಕುಟುಂಬದ ಹಳೆಯ ಸಮಾಧಿಯ ಜಾಗದ ವಿಳಾಸವಾಗಿರುತ್ತೆ. ಲಾರಾ ತಕ್ಷಣ ಆ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ತನ್ನ ತಂದೆಯ ಹೆಸರಿನ ಮೊದಲ ಅಕ್ಷರವನ್ನ ಪ್ರೆಸ್ ಮಾಡಿದಾಗ ಅವಳಿಗೆ ಸಿಕ್ಕಿದ ಕೀಯಿಂದ ಅದು ಓಪನ್ ಆಗುತ್ತೆ. ದಿಢೀರಂತ ಒಂದು ಗುಹೆಯ ಬಾಗಿಲು ತೆರೆದುಕೊಳ್ಳುತ್ತೆ. ಒಳಗೆ ಹೋದ್ರೆ ತನ್ನ ತಂದೆ ತಮ್ಮ ಸಮಯವನ್ನೆಲ್ಲ ಎಲ್ಲಿ ಕಳೀತಿದ್ರು ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಅಲ್ಲಿ ಲಾರಾಗೆ ಒಂದು ವಿಡಿಯೋ ಕ್ಯಾಮೆರಾ ಸಿಗುತ್ತೆ. ಅದರಲ್ಲಿ ಅವಳ ತಂದೆ ರೆಕಾರ್ಡ್ ಮಾಡಿರೋ ಸಂದೇಶ ಇರುತ್ತೆ. ಲಾರಾ ಆ ವಿಡಿಯೋ ಪ್ಲೇ ಮಾಡ್ತಾಳೆ. ಅದರಲ್ಲಿ ಅವಳ ತಂದೆ ಹೇಳ್ತಾರೆ, ನಾನು ಅತೀಂದ್ರಿಯ ಶಕ್ತಿಗಳು ಇನ್ನೂ ಇವೆ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ದೆ. ಆಗ ನನಗೆ ಈ ಜಪಾನೀಸ್ ರಾಣಿ ಹಿಮಿಕೋ ಬಗ್ಗೆ ಗೊತ್ತಾಯಿತು. ನಿನ್ನ ತಾಯಿ ತೀರಿಕೊಂಡ ಮೇಲೆ ನಾನು ತುಂಬಾ ಆಘಾತದಲ್ಲಿದ್ದೆ. ನಿನ್ನ ತಾಯಿಯನ್ನ ಆತ್ಮಗಳ ಪ್ರಪಂಚದಿಂದ ವಾಪಸ್ ಕರೆತರಬಹುದಾ ಅನ್ನೋ ಆಸೆಯಿಂದ ನಾನು ಆ ರಾಣಿಯ ಸಮಾಧಿಯನ್ನ ಹುಡುಕೋಕೆ ಹೊರಟಿದ್ದೆ. ಈಗ ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು. ಈ ರಾಣಿಯ ಬಗ್ಗೆ ಇರೋ ಎಲ್ಲಾ ಮಾಹಿತಿಯನ್ನ ನೀನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಯಾಕಂದ್ರೆ ಈ ಮಾಹಿತಿ ಯಾವುದೇ ತಪ್ಪು ಜನರ ಕೈಗೆ ಸಿಗಬಾರ್ದು. ತಂದೆಯ ಮೆಸೇಜ್ ಕೇಳಿ ಅಲ್ಲಿರೋ ಫೈಲ್ಸ್ ಎಲ್ಲ ಓದಿದಾಗ ತನ್ನ ತಂದೆಗೆ ಯಾರು ಸಹಾಯ ಮಾಡಿದ್ರು ಅನ್ನೋ ಮಾಹಿತಿ ಲಾರಾಗೆ ಸಿಗುತ್ತೆ. ಈಗ ಅವಳು ತನ್ನ ತಂದೆಯ ಆಸ್ತಿಯ ಮೇಲೆ ಲೋನ್ ತೆಗೆದುಕೊಂಡು ದುಡ್ಡು ಹೊಂದಿಸ್ತಾಳೆ. ನೇರವಾಗಿ ಹಾಂಗ್ಕಾಂಗ್ಗೆ ಹೋಗ್ತಾಳೆ. ಅಲ್ಲಿ ತನ್ನ ತಂದೆ ಕೊನೆಯದಾಗಿ ಪ್ರಯಾಣಿಸಿದ ಹಡಗನ್ನ ಹುಡುಕೋಕೆ ಶುರು ಮಾಡ್ತಾಳೆ. ಅವಳು ಹಡಗನ್ನ ಹುಡುಕ್ತಿರೋವಾಗ ಅಲ್ಲಿರೋ ಕಳ್ಳರು ಬಂದು ಅವಳ ಬ್ಯಾಗ್ ಕತ್ಕೊಂಡು ಓಡಿ ಹೋಗ್ತಾರೆ. ಆದ್ರೆ ಅವರು ತಪ್ಪು ಹುಡುಗಿಯ ಬ್ಯಾಗ್ ಕದ್ದಿರ್ತಾರೆ. ಲಾರಾ ಅವರನ್ನ ಬೆನ್ನಟ್ಟಿ ತನ್ನ ಬಾಕ್ಸಿಂಗ್ ಸ್ಕಿಲ್ಸ್ ತೋರಿಸಿ ಬ್ಯಾಗ್ ವಾಪಸ್ ಪಡಿತಾಳೆ. ಕೊನೆಗೂ ಅವಳಿಗೆ ಆ ಹಡಗು ಸಿಗುತ್ತೆ. ಅದರ ಓನರ್ ಹತ್ರ ಮಾತಾಡಿದಾಗ ಅವನ ತಂದೆ ಕೂಡ ಲಾರಾಳ ತಂದೆಗೆ ಸಹಾಯ ಮಾಡಕ್ಕೆ ಹೋಗಿ ವಾಪಸ್ ಬಂದಿರಲ್ಲ ಅನ್ನೋದು ಗೊತ್ತಾಡುತ್ತೆ. ನನ್ನ ತಂದೆ ಬದುಕಿದಾರೋ ಇಲ್ವೋ ನನಗೇ ಗೊತ್ತಿಲ್ಲ ಅಂತ ಅವನು ಹೇಳ್ತಾನೆ. ಆಗ ಲಾರಾ, ನಾವಿಬ್ರು ಸೇರಿ ನಮ್ಮ ತಂದೆಯಂದಿರನ್ನ ಹುಡುಕೋಣ ಅಂತ ಹೇಳ್ತಾಳೆ. ಲಾರಾಳ ಹತ್ರ ಇರೋ ಮಾಹಿತಿಯ ಪ್ರಕಾರ ಅವರೆಲ್ಲ ಆ ದ್ವೀಪಕ್ಕೆ ಹೋಗಿರ್ತಾರೆ. ಆ ದ್ವೀಪ ಎಷ್ಟು ಡೇಂಜರಸ್ ಅಂತ ಲಾರಾಗೆ ಗೊತ್ತಿರಲ್ಲ, ಆದ್ರೆ ಆ ಓನರ್ಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ಅಲ್ಲಿಗೆ ಬರೋಕೆ ಒಪ್ಪಲ್ಲ. ಆದ್ರೆ ಲಾರಾ ಅವನಿಗೆ ಸ್ವಲ್ಪ ದುಡ್ಡಿನ ಆಸೆ ತೋರಿಸ್ತಾಳೆ. ಆ ಓನರ್ ಕೂಡ ಸಾಲದಲ್ಲಿರೋದ್ರಿಂದ ಆ ಚಿಕ್ಕ ಮೊತ್ತದ ಆಸೆಗೆ ಅಪಾಯ ಅಂತ ಗೊತ್ತಿದ್ರೂ ಲಾರಾಳಿಗೆ ಸಹಾಯ ಮಾಡಕ್ಕೆ ಒಪ್ಪಿಕೊಳ್ತಾನೆ. ಅವರ ಪ್ರಯಾಣ ಶುರುವಾಗುತ್ತೆ. ಹಡಗಿನಲ್ಲಿ ಹೋಗ್ತಿರೋವಾಗ ಲಾರಾ ತನ್ನ ತಂದೆಯ ಪಜಲ್ಗಳನ್ನ ಬಿಡಿಸ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ, ಈ ಹಿಮಿಕೋ ರಾಣಿಯ ಹಿಂದೆ ಒಂದು ಕೆಟ್ಟ ಗುಂಪು ಕೂಡ ಬಿದ್ದಿದೆ ಅಂತ. ಪಜಲ್ ಬಿಡಿಸ್ತಾ ಬಿಡಿಸ್ತಾ ಲಾರಾ ಅಲ್ಲೇ ನಿದ್ದೆ ಹೋಗ್ತಾಳೆ. ದಿಢೀರಂತ ಹಡಗು ಅಲುಗಾಡಿದಾಗ ಲಾರಾಗೆ ಎಚ್ಚರವಾಗುತ್ತೆ. ಅವರು ದ್ವೀಪದ ಹತ್ತಿರ ಬಂದಿರ್ತಾರೆ. ಸಮುದ್ರದಲ್ಲಿ ಭಯಂಕರ ಅಲೆಗಳು ಎದ್ದಿರುತ್ತೆ. ಓನರ್ಗೆ ಹಡಗನ್ನ ಕಂಟ್ರೋಲ್ ಮಾಡಕ್ಕಾಗದೆ ಲಾರಾಗೆ ಸಮುದ್ರಕ್ಕೆ ಹಾರಕ್ಕೆ ಹೇಳ್ತಾನೆ. ಲಾರಾ ತನ್ನ ತಂದೆಯ ಪೇಪರ್ಸ್ ಎಲ್ಲ ಒಟ್ಟು ಮಾಡ್ಕೊಳ್ತಿರುವಾಗ ಒಂದು ದೊಡ್ಡ ಅಲೆ ಬಂದು ಅವಳನ್ನ ಎಳ್ಕೊಂಡು ಹೋಗುತ್ತೆ.
ಚಂಡಮಾರುತ ಎಷ್ಟು ಭೀಕರವಾಗಿರುತ್ತೆ ಅಂದ್ರೆ ಲಾರಾ ತಪ್ಪಿಸ್ಕೊಳ್ಳಕ್ಕೆ ಸಮುದ್ರಕ್ಕೆ ಹಾರ್ತಾಳೆ. ಅವರ ಹಡಗು ಬಂಡೆಗೆ ಡಿಕ್ಕಿ ಹೊಡೆದು ಚೂರು ಚೂರಾಗಿ ಹೋಗುತ್ತೆ. ಲಾರಾಗೆ ಎಚ್ಚರವಾದಾಗ ಅವಳು ಒಂದು ಗುಂಪಿನ ಮುಂದೆ ಇರ್ತಾಳೆ. ಆ ಗುಂಪಿನ ಲೀಡರ್ ವೋಗಲ್ ಲಾರಾಗೆ ಹೇಳ್ತಾನೆ, ಆ ರಾಣಿಯ ಸಮಾಧಿಯನ್ನ ಹುಡುಕೋಕೋಸ್ಕರ ನಾನು ನಿನ್ನ ತಂದೆಯನ್ನ ಕೊಂದೆ ಅಂತ. ಅವರು ಲಾರಾಳ ಬ್ಯಾಗ್ನಲ್ಲಿದ್ದ ತಂದೆಯ ಜರ್ನಲ್ ಡೈರಿಯನ್ನ ಕಿತ್ಕೊಳ್ತಾರೆ. ಈಗ ಅವರು ಲಾರಾಳನ್ನ ಕೆಲಸದಾಳನ್ನಾಗಿ ಮಾಡಿಕೊಂಡು ಹಿಮಿಕೋ ಸಮಾಧಿಯ ಅಡ್ರೆಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಇದ್ದ ಹಡಗಿನ ಓನರ್ ಹೇಗೋ ಮಾಡಿ ಲಾರಾಗೆ ಸಹಾಯ ಮಾಡಿ ಓಡಿ ಹೋಗು ಅಂತ ಹೇಳ್ತಾನೆ. ಲಾರಾ ಓಡ್ತಿರೋವಾಗ ಆಳವಾದ ನೀರಿನಲ್ಲಿ ಬೀಳ್ತಾಳೆ. ಮುಳುಗೋ ಮುಂಚೆ ಅವಳಿಗೆ ಅಲ್ಲೇ ಬಿದ್ದಿರೋ ಒಂದು ಕ್ರ್ಯಾಶ್ ಆದ ವಿಮಾನ ಕಾಣಿಸ್ತು. ಅವಳು ಅದನ್ನ ಹಿಡಿತಾಳೆ. ಆದ್ರೆ ಅವಳ ಭಾರಕ್ಕೆ ಆ ವಿಮಾನ ಕೂಡ ಮುಳುಗೋಕೆ ಶುರುವಾಗುತ್ತೆ. ಲಾರಾ ಧೈರ್ಯ ಮಾಡಿ ವೇಗವಾಗಿ ವಿಮಾನದ ಮುಖ್ಯ ಭಾಗವನ್ನ ಹಿಡ್ಕೊಳ್ತಾಳೆ. ಅವಳು ಉಸಿರು ಬಿಡೋ ಮುಂಚೆಯೇ ವಿಮಾನ ಕೆಳಗೆ ಬೀಳುತ್ತೆ. ಅದೃಷ್ಟವಶಾತ್ ಅದೇ ವಿಮಾನದಲ್ಲಿದ್ದ ಒಂದು ಪ್ಯಾರಾಶೂಟ್ ಅವಳಿಗೆ ಸಿಗುತ್ತೆ. ಅವಳು ಅದನ್ನ ಓಪನ್ ಮಾಡಿ ಕಾಡಿನಲ್ಲಿ ಲ್ಯಾಂಡ್ ಆಗ್ತಾಳೆ. ಕಾಡಿನಲ್ಲಿ ರಾತ್ರಿಯಾಗುತ್ತೆ. ಅವಳಿಗೆ ಸಹಾಯ ಮಾಡಕ್ಕೆ ಯಾರೂ ಇರಲ್ಲ. ಅಷ್ಟರಲ್ಲೇ ಒಬ್ಬ ವ್ಯಕ್ತಿ ಅವಳನ್ನ ನೋಡಿ ಓಡಿ ಹೋಗ್ತಾನೆ. ಲಾರಾ ಅವನನ್ನ ಬೆನ್ನಟ್ಟಿಕೊಂಡು ಹೋಗ್ತಾಳೆ. ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ, ಅವಳ ತಂದೆ. ಇಷ್ಟು ವರ್ಷಗಳ ನಂತರ ಮಗಳನ್ನ ನೋಡಿ ತಂದೆಗೆ ತುಂಬಾ ಖುಷಿಯಾಗುತ್ತೆ. ಅವರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಬೆಳಿಗ್ಗೆ ಆದ್ಮೇಲೆ ಲಾರಾ ತನ್ನ ತಂದೆಗೆ ಆ ಗುಂಪಿನ ಬಗ್ಗೆ ಹೇಳ್ತಾಳೆ. ಅವರು ನಿಮ್ಮ ಡೈರಿಯನ್ನ ತಗೊಂಡಿದ್ದಾರೆ, ಅದರಲ್ಲಿ ಎಲ್ಲಾ ಮಾಹಿತಿ ಇತ್ತು ಅಂತ ಲಾರಾ ಹೇಳಿದಾಗ ತಂದೆಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಲಾರಾ, ನೀನು ನನ್ನ ಮೆಸೇಜ್ ಕೇಳಿಲ್ವಾ? ನಾನು ನಿನಗೆ ಆ ಮಾಹಿತಿಯನ್ನ ನಾಶ ಮಾಡಕ್ ಹೇಳಿದ್ದೆ ಅಲ್ವಾ? ಈಗ ಇಡೀ ಪ್ರಪಂಚಕ್ಕೆ ಅಪಾಯ ಬಂದಿದೆ ಅಂತ ಬೈತಾರೆ. ಲಾರಾ ತಕ್ಷಣ ಅಲ್ಲಿಗೆ ಓಡ್ತಾಳೆ. ಅವಳು ತನ್ನ ಬಿಲ್ಲು ಬಾಣಗಳಿಂದ ಅವರ ಮೇಲೆ ದಾಳಿ ಮಾಡ್ತಾಳೆ. ಅವರು ಸಮಾಧಿಯನ್ನ ಕಂಡುಹಿಡಿದಿರ್ತಾರೆ. ಆದ್ರೆ ಅದರ ಬಾಗಿಲು ಎಲ್ಲಿದೆ ಅಂತ ಗೊತ್ತಾಗ್ತಿರಲ್ಲ. ಅಷ್ಟರಲ್ಲಿ ಲಾರಾಳ ತಂದೆ ಕೂಡ ಅಲ್ಲಿಗೆ ಬರ್ತಾರೆ. ಆ ಗುಂಪಿನ ಲೀಡರ್ ಅವರನ್ನ ಹಿಡಿದುಬಿಡ್ತಾನೆ. ಈಗ ಸಮಾಧಿಯ ಬಾಗಿಲು ತೆರೆಯೋ ಪಜಲ್ ಅನ್ನ ಲಾರಾನೇ ಬಿಡಿಸ್ಬೇಕಾಗುತ್ತೆ. ಲಾರಾ ತನ್ನ ಬುದ್ಧಿವಂತಿಕೆಯಿಂದ ಪಜಲ್ ಬಿಡಿಸ್ತಾಳೆ. ಬಾಗಿಲು ಓಪನ್ ಆಗುತ್ತೆ. ಎಲ್ಲರೂ ಒಬ್ಬೊಬ್ಬರಾಗಿ ಆ ಗುಹೆಯೊಳಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಒಂದು ತಪ್ಪು ಹೆಜ್ಜೆ ಇಟ್ರೆ ಪ್ರಾಣನೇ ಹೋಗುತ್ತೆ. ಅವರು ಮುಂದೆ ಹೋದಾಗ ಒಂದು ದೊಡ್ಡ ಕಂದಕದಲ್ಲಿ 100 ಅಸ್ಥಿಪಂಜರಗಳು ಬಿದ್ದಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಅಲ್ಲಿ ಗೋಡೆಯ ಮೇಲೆ ಇನ್ನೊಂದು ಪಜಲ್ ಕಾಣಿಸ್ತೆ. ಅವರು ಅದನ್ನ ನೋಡ್ತಿರೋವಾಗ್ಲೇ ಗುಹೆಯ ಬಾಗಿಲು ಮುಚ್ಕೊಳ್ಳುತ್ತೆ ಮತ್ತು ಅವರು ನಿಂತಿರೋ ನೆಲ ಕುಸಿಯೋಕೆ ಶುರುವಾಗುತ್ತೆ. ಲಾರಾ ಕೂಡ ಕೆಳಗೆ ಬೀಳೋದ್ರಿಂದ ಜಸ್ಟ್ ಮಿಸ್ಸಲ್ಲಿ ತಪ್ಪಿಸ್ಕೊಳ್ತಾಳೆ. ಅವರು ಮತ್ತೆ ಗೋಡೆ ಹತ್ರ ಬರ್ತಾರೆ. ಆ ಪಜಲ್ ಬಿಡಿಸೋದೆ ಹೊರಗೆ ಹೋಗೋಕೆ ದಾರಿ. ಅವರು ಬೇರೆ ಬೇರೆ ಬಣ್ಣಗಳನ್ನ ಜೋಡಿಸಿ ನೋಡ್ತಾರೆ, ಆದ್ರೆ ಯಾವುದೂ ಸರಿಯಾಗಲ್ಲ. ಆಗ ಲಾರಾಗೆ ಅರ್ಥವಾಗುತ್ತೆ, ಹಸಿರು ಬಣ್ಣ ಅಂದ್ರೆ ಸ್ವಾತಂತ್ರ್ಯ ಅಂತ. ಅವಳು ತಕ್ಷಣ ನೀಲಿ ಮತ್ತು ಕೆಂಪು ಬಣ್ಣಗಳನ್ನ ಬಿಟ್ಟು ಹಸಿರು ಬಣ್ಣ ಬರೋ ಹಾಗೆ ಮಾಡಿದ ತಕ್ಷಣ ಬಾಗಿಲು ತೆರೆದುಕೊಳ್ಳುತ್ತೆ. ಬಾಗಿಲು ತೆರೆದ ತಕ್ಷಣ ಅವರಿಗೆ ರಾಣಿಯ ಸಮಾಧಿ ಕಾಣಿಸ್ತೆ. ಅವರು ಪೆಟ್ಟಿಗೆ ತೆರೆದಾಗ ರಾಣಿ ನೋಡೋಕೆ ನಾರ್ಮಲ್ ಮನುಷ್ಯರ ಹಾಗೆ ಇರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವಳು ಅಸ್ಥಿಪಂಜರವಾಗಿ ಬದಲಾಗ್ತಾಳೆ. ಲೀಡರ್ನ ಸಹಾಯಕನೊಬ್ಬ ರಾಣಿಯನ್ನ ಎತ್ತೋಕೆ ಹೋದಾಗ ಅವಳ ಸ್ಪರ್ಶದಿಂದ ಅವನ ಕೈಗೆ ಒಂದು ಸೋಂಕು ತಗುಲುತ್ತೆ. ಅವನು ನೋವಿನಿಂದ ಕಿರುಚಾಡಿ ಅಲ್ಲೇ ಸತ್ತು ಹೋಗ್ತಾನೆ. ಆಗ ಅಲ್ಲಿದ್ದ ಪೇಂಟಿಂಗ್ಸ್ ಮತ್ತು ಪಜಲ್ಸ್ ನೋಡಿ ಲಾರಾಗೆ ಅರ್ಥವಾಗುತ್ತೆ. ಹಿಮಿಕೋ ರಾಣಿಗೆ ಯಾವುದೇ ಮಾಂತ್ರಿಕ ಶಕ್ತಿ ಇರಲಿಲ್ಲ. ಆದ್ರೆ ಅವಳಿಗೆ ಒಂದು ಭಯಂಕರ ಇನ್ಫೆಕ್ಷನ್ ಇತ್ತು. ಅದಕ್ಕೆ ಅವಳನ್ನ ಮುಟ್ಟಿದವರು ಸಾಯ್ತಿದ್ರು. ಈ ಕಾರಣಕ್ಕಾಗಿಯೇ ಅವಳು ತನ್ನಿಚ್ಛೆಯಿಂದ ಬಲಿಯಾಗಿದ್ಲು, ಸ್ಯಾಕ್ರಿಫೈಸ್ ಮಾಡಿದ್ಲು. ತನ್ನಿಂದ ಇಡೀ ಪ್ರಪಂಚ ನಾಶ ಆಗೋದು ಅವಳಿಗೆ ಇಷ್ಟ ಇರಲಿಲ್ಲ. ಇದು ಗೊತ್ತಾದ್ಮೇಲೆ ಲಾರಾ ಮತ್ತು ರಿಚರ್ಡ್ ಇವಳನ್ನ ಇಲ್ಲಿಂದ ತಗೊಂಡು ಹೋಗ್ಬೇಡ ಅಂತ ಲೀಡರ್ಗೆ ಹೇಳ್ತಾರೆ. ಆದ್ರೆ ಲೀಡರ್ ಒಪ್ಪಲ್ಲ. ಅವನು ರಾಣಿಯ ಒಂದು ಬೆರಳನ್ನ ಕತ್ತರಿಸಿ ಇಟ್ಕೊಳ್ತಾನೆ. ಲೀಡರ್ ಬೆರಳು ತಗೊಂಡ ತಕ್ಷಣ ರಾಣಿಯ ರಕ್ಷಕರು ವಾರಿಯರ್ಸ್ ಎಚ್ಚರಗೊಂಡು ಲಾರಾ ಮೇಲೆ ದಾಳಿ ಮಾಡ್ತಾರೆ. ಈ ಗಲಾಟೆಯಲ್ಲಿ ಒಬ್ಬ ರಕ್ಷಕ ಮುಟ್ಟಿದರಿಂದ ಲಾರಾಳ ತಂದೆಗೂ ಸೋಂಕು ತಗುಲುತ್ತೆ. ಲಾರಾಳ ತಂದೆ ಅವಳಿಗೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಸ್ತಾರೆ. ನಮ್ಮಿಬ್ಬರಲ್ಲಿ ಒಬ್ಬರು ಈ ಸಮಾಧಿಯನ್ನ ಇಲ್ಲೇ ಇದ್ದು ನಾಶ ಮಾಡಬೇಕು. ಆಗ ಮಾತ್ರ ಇನ್ಯಾರೂ ಇದನ್ನ ಹುಡುಕಲ್ಲ. ನಾನು ಹೇಗೂ ಬದುಕಲ್ಲ. ಹಾಗಾಗಿ ನೀನು ನನ್ನನ್ನ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಇಷ್ಟು ವರ್ಷಗಳ ನಂತರ ಸಿಕ್ಕಿದ ತಂದೆಯನ್ನ ಕಳ್ಕೊಳ್ತೀನಿ ಅಂತ ಲಾರಾ ಮಾನಸಿಕವಾಗಿ ಕುಸಿದು ಹೋಗ್ತಾಳೆ. ಅವಳು ತುಂಬಾ ಅಳ್ತಾಳೆ. ಕೊನೆಗೆ ತಂದೆಗೆ ಕಣ್ಣೀರಿನ ವಿದಾಯ ಹೇಳಿ ಆ ಲೀಡರ್ನನ್ನ ಹುಡುಕೊಂಡು ಹೋಗ್ತಾಳೆ. ಲಾರಾ ಆ ಲೀಡರ್ನನ್ನ ಹುಡುಕಿ ಅವನ ಮೇಲೆ ಮುಗಿಬೀಳ್ತಾಳೆ. ಚೆನ್ನಾಗಿ ಹೊಡಿತಾಳೆ. ಲೀಡರ್ ಕೂಡ ಲಾರಾಳಿಗೆ ಹೊಡಿತಾನೆ. ಕೊನೆಗೆ ಲಾರಾ ಅವನು ತಂದಿದ್ದ ರಾಣಿಯ ಬೆರಳನ್ನೇ ಅವನ ಬಾಯಿಗೆ ಹಾಕಿ ಅವನನ್ನ ಅಸ್ಥಿಪಂಜರಗಳ ರಾಶಿಗೆ ತಳ್ಳಿಬಿಡ್ತಾಳೆ. ಅದೇ ಸಮಯಕ್ಕೆ ಸಮಾಧಿ ಬ್ಲಾಸ್ಟ್ ಆಗುತ್ತೆ. ಲಾರಾ ವೇಗವಾಗಿ ಓಡಿ ಬರ್ತಾಳೆ. ಅವಳ ವೇಗಕ್ಕೆ ಅವಳು ಹೊರಗಿನ ಬಾಗಿಲ ಹತ್ತಿರ ಬಂದು ಸಿಕ್ಕಾಕೊಳ್ತಾಳೆ. ಅವಳ ಅದೃಷ್ಟಕ್ಕೆ ಆ ಹಡಗಿನ ಓನರ್ ಅಲ್ಲಿಗೆ ಬಂದು ಅವಳನ್ನ ಕಾಪಾಡ್ತಾನೆ. ಒಂದು ಹೆಲಿಕಾಪ್ಟರ್ ಕೂಡ ಅಲ್ಲಿಗೆ ಬರುತ್ತೆ. ಅವರೆಲ್ಲ ಸೇರಿ ಆ ಹೆಲಿಕಾಪ್ಟರ್ ಹೈಜಾಕ್ ಮಾಡಿ ದ್ವೀಪದಿಂದ ಸುರಕ್ಷಿತವಾಗಿ ಹೊರಗೆ ಬರ್ತಾರೆ. ಕೊನೆಗೆ ಲಾರಾಳನ್ನ ಲಂಡನ್ನಲ್ಲಿ ತೋರಿಸ್ತಾರೆ. ಅವಳು ಈಗ ತನ್ನ ತಂದೆಯ ಆಸ್ತಿಯನ್ನ ಒಪ್ಪಿಕೊಂಡಿರ್ತಾಳೆ.
ತನ್ನ ಕಂಪನಿಗಳ ಲಿಸ್ಟ್ ನೋಡುವಾಗ ಲಾರಾಗೆ ಒಂದು ಕಂಪನಿ ಬಗ್ಗೆ ಗೊತ್ತಾಗುತ್ತೆ. ಆ ಕಂಪನಿ ಅತೀಂದ್ರಿಯ ವಸ್ತುಗಳನ್ನು ಪಡೆದು ಪ್ರಪಂಚವನ್ನ ಆಳಕ್ಕೆ ನೋಡ್ತಿರುತ್ತೆ. ಶಾಕಿಂಗ್ ವಿಷಯ ಏನಂದ್ರೆ, ಲಾರಾಳ ತಂದೆಯ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದ ಆ ಹೆಂಗಸೆ ಆ ಕಂಪನಿಯ ಓನರ್ ಆಗಿರ್ತಾಳೆ. ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ ನಾವು ಅವಳನ್ನ ನೋಡಿದ್ವಿ. ಲಾರಾಳನ್ನ ಬಿಸ್ನೆಸ್ ವಿಷಯದಲ್ಲಿ ಬ್ಯುಸಿ ಇಟ್ಟು ತನ್ನ ಕೆಲಸಕ್ಕೆ ಅಡ್ಡಿ ಬರದೆ ಹಾಗೆ ನೋಡ್ಕೊಳ್ಳೋಡೆ ಅವಳ ಮಿಷನ್ ಆಗಿತ್ತು. ಎಲ್ಲವನ್ನೂ ತಿಳ್ಕೊಂಡ ಮೇಲೆ ಲಾರಾ ಅವರ ವಿರುದ್ಧ ಹೋರಾಡಕ್ಕೆ ನಿರ್ಧಾರ ಮಾಡ್ತಾಳೆ. ಅವಳು ಈ ಕೆಟ್ಟ ಕೆಲಸ ನಡೆಯೋಕೆ ಬಿಡಲ್ಲ ಅಂತ ಪಣ ತೊಡ್ತಾಳೆ. ಇಲ್ಲಿಗೆ ಈ ಸಿನಿಮಾ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.